ಕೊನೆ ಕ್ಷಣದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಿಜೆಪಿಯ ಪಾಲಾಗುತ್ತಾ? ಇಂಥದ್ದೊಂದು ಚರ್ಚೆ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಕೋಲಾರ ಲೋಕಸಭೆ ಕ್ಷೇತ್ರ ಬಿಜೆಪಿಗೆ ಇರಲಿ, ಹೈಕಮಾಂಡ್ ಬಳಿ ಬಿಜೆಪಿ ನಾಯಕರು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಕೋಲಾರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಈಗ ಬಿಜೆಪಿಯ ಬಳಿಯೇ ಇರಲಿ ಅನ್ನುವಂತಹ ಬೇಡಿಕೆ ಹೆಚ್ಚಾಗಿದೆ. ಹಾಗಾದ್ರೆ ದಿಢೀರ್ ತಮ್ಮ ವರಸಿಯನ್ನ ಬಿಜೆಪಿ ನಾಯಕರು ಬದಲಾಯಿಸಿದ್ದು ಯಾವ ಕಾರಣಕ್ಕಾಗಿ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಹಾಸನ, ಮಂಡ್ಯ ಹಾಗೆ ಕೋಲಾರ ಮೈತ್ರಿಯಲ್ಲಿ ಈ 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಡಲಾಗುತ್ತೆ ಅನ್ನುವಂತಹ ಚರ್ಚೆ ಬಹಳ ಜೋರಾಗಿತ್ತು. ಆದ್ರೆ ಈಗ ಬಿಜೆಪಿಗೆ ಕೋಲಾರ ಬೇಕು ಅನ್ನುವಂತಹ ಚರ್ಚೆ ಅಥವಾ ಒತ್ತಡ, ಡಿಮ್ಯಾಂಡ್ ಯಾವ ಕಾರಣಕ್ಕೆ? ವಿದ್ಯಾ, ಖಂಡಿತ ನೋಡಿ, ಈಗಾಗಲೇ ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಬಿಜೆಪಿ ಹೈಕಮಾಂಡ್ ಪ್ರತಿಯೊಂದು ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಕೋಲಾರದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಪರವಾದಂತಹ ಸರ್ವೆ ರಿಪೋರ್ಟ್ ಇದೆ. ಕಾರಣ ಇಷ್ಟೇನೇನೆ, ಮೋದಿಯ ಅಲೆ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಇದೆ. ಅಂದ್ರೆ ರಾಜ್ಯ ರಾಜಕಾರಣನೇ ಬೇರೆ, ರಾಷ್ಟ್ರೀಯ ರಾಜಕಾರಣನೇ ಬೇರೆ. ದೇಶದ ಚುನಾವಣೆ ಅಂತ ಬಂದಾಗ ಕೋಲಾರ ಜಿಲ್ಲೆಯ ಜನರು ಮೋದಿಯವರಿಗೆ ಸಪೋರ್ಟ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿಯ ಪರವಾದಂತಹ ಅಲೆ ಅಲ್ಲಿ ಇದೆ ಅನ್ನೋದು ಈಗಾಗಲೇ ಸರ್ವೆ ರಿಪೋರ್ಟ್ ಬಂದಿರುವಂತದ್ದು. ಇದೇ ಆಧಾರದ ಮೇಲೆ ಸ್ಥಳೀಯ ನಾಯಕರು ಹೇಳ್ತಿರುವಂತದ್ದೇನು, ಈ ಸರ್ವೆ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೆನೆ ಬಿಜೆಪಿಗೆ ಈ ಕೋಲಾರ ಜಿಲ್ಲೆಯ ಟಿಕೆಟ್ ಕೊಡ್ಲಿ ಅಂತ ಒಂದಷ್ಟು ಅಸಮಾಧಾನ ಜೊತೆಗೆ ಒತ್ತಾಯ ಕೂಡ ಆಗ್ತಾ ಇರುವಂತದ್ದು. ಜೊತೆಗೆ ಪ್ರಮುಖವಾಗಿ ಹೇಳೋದಾದ್ರೆ ಕೋಲಾರ ಜಿಲ್ಲೆಯಲ್ಲೂ ಕೂಡ ಹಿಂದುತ್ವದ ಅಲೆ ಇದೆ. ನಾವು ಕಳೆದ ಒಂದು 3-4 ತಿಂಗಳಲ್ಲೂ ನೋಡಬಹುದು, ಮುನ್ಸ್ವಾಮಿ ಅವರು, ಹಾಲಿ ಸಂಸದ ಮುನ್ಸ್ವಾಮಿ ಅವರು ಒಂದಷ್ಟು ಸಮುದಾಯದ ಜೊತೆಗೆ ಒಂದಷ್ಟು ಬೇರೆ ಸಮುದಾಯದ ಜೊತೆಗೆ ನೇರವಾಗಿ ಹಿಂದುತ್ವದ ಪರವಾದಂತಹ ಒಂದು ಫೈಟ್ ಕೂಡ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಹಿಂದುತ್ವದ ಅಲೆ ಜೊತೆಗೆ ಮೋದಿಯವರ ಅಲೆ ಈ ಎರಡೂ ಕೋಲಾರ ಜಿಲ್ಲೆಯಲ್ಲಿ ಇರೋದ್ರಿಂದ ನೇರವಾಗಿ ಯಾಕೆ ಬಿಜೆಪಿಯವರಿಗೆ ಟಿಕೆಟ್ ಕೊಡಬಾರದು ಅಂತ ಸ್ಥಳೀಯ ನಾಯಕರ ಒತ್ತಾಯ ಆಗ್ತಿರುವಂತದ್ದು. ಇನ್ನು ಜೆಡಿಎಸ್ ಅವರ ಒತ್ತಾಯದ ಮೇರೆಗೆ ಹೇಳೋದಾದ್ರೆ, ಜೆಡಿಎಸ್ ಅವರು ನೇರವಾಗಿ ಇಲ್ಲ, ಜೆಡಿಎಸ್ ನ ಒಂದಷ್ಟು ಶಾಸಕರು ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಇದ್ದಾರೆ, ಜೆಡಿಎಸ್ ನ ಒಂದಷ್ಟು ವರ್ಚಸ್ ಕೂಡ ಕೋಲಾರ ಜಿಲ್ಲೆಯಲ್ಲಿ ಇದೆ, ಈಗಾಗಲೇ ಜೆಡಿಎಸ್ಗೆ ಕೊಡಬಹುದಲ್ಲ ಅಂತ ಜೆಡಿಎಸ್ ನಾಯಕರ ಒಂದಷ್ಟು ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಗೆ ನೇರವಾಗಿ ಸ್ಥಳೀಯ ನಾಯಕರು ಹೇಳ್ತಿರೋದೇನು, ಹಾಸನ, ಮಂಡ್ಯ ಈಗಾಗಲೇ ಜೆಡಿಎಸ್ ಪಾಲಾಗೋದಂತೂ ಖಂಡಿತ. ಆದ್ರೆ ಕೋಲಾರ ಜಿಲ್ಲೆಯ ಕೊಡೋ ಬದಲು ಈಗಾಗಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಟಿಕೆಟ್ ಅನ್ನ ದೇವೇಗೌಡರ ಕುಟುಂಬದಲ್ಲಿರುವಂತಹ ವ್ಯಕ್ತಿಗೆ ಕೊಡಲಾಗಿದೆ. ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರು ದೇವೇಗೌಡರ ಕುಟುಂಬದಲ್ಲೂ ಒಬ್ಬರು ಕೂಡ. ಈ ನಿಟ್ಟಿನಲ್ಲಿ ಈಗಾಗಲೇ 3 ಕ್ಷೇತ್ರ ಕೊಟ್ಟಂಗ ಆಗುತ್ತೆ. ಹೀಗಾಗಿ ನೇರವಾಗಿ ಕೋಲಾರ ಜಿಲ್ಲೆಯನ್ನ ಬಿಜೆಪಿಯವರೇ ಉಳಿಸ್ಕೊಂಡ್ರೆ ನಮಗೂ ಕೂಡ ಒಂದಷ್ಟು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಮಾಡಬಹುದು ಅಂತ ಸ್ಥಳೀಯ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರ ಮುಂದೆ ಒಂದಷ್ಟು ಒತ್ತಾಯನ ಮಾಡ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ದೆಹಲಿಗೆ ಪ್ರಯಾಣ ಬೆಳೆಸಿರುವಂತದ್ದು. ಕುಮಾರಸ್ವಾಮಿ ಅವರ ಜೊತೆಗೆ ಈಗಾಗಲೇ ದೆಹಲಿಯ ಅಂದ್ರೆ ಬಿಜೆಪಿ ನಾಯಕರು ಕೂಡ ಚರ್ಚೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಬಿಜೆಪಿಯ ಪರವಾಗಿ ಉಳಿಯುತ್ತಾ ಅಥವಾ ಜೆಡಿಎಸ್ ಪಾಲಾಗುತ್ತಾ ಒಂದಷ್ಟು ಕುತೂಹಲ ಕೂಡ ಇದೆ. ಆದ್ರೆ ಸ್ಥಳೀಯ ನಾಯಕರ ಒತ್ತಾಯದ ಮೇರೆಗೆ ಏನಾದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡಿದ್ದೇ ಆದಲ್ಲಿ ಅಥವಾ ಸರ್ವೆ ರಿಪೋರ್ಟ್ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದೇ ಆದಲ್ಲಿ ಕೋಲಾರ ಜಿಲ್ಲೆ ಬಿಜೆಪಿಯ ಪಾಲಾಗೋದಂತೂ ಸತ್ಯವಾಗುತ್ತೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಗಣಪತಿ, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.